ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ನಿನಗೆ ಹೀಗೆ ಸಡನ್ ಆಗಿ ಹೇಳಿದ್ರೆ ಶಾಕ್ ಆಗತ್ತೆ ಅಂತ ನನಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ನನಗೆ ನಿನ್ನ ಈ ಸ್ಥಿತಿನಲ್ಲಿ ನೋಡಕ್ ಆಗ್ತಿಲ್ಲ. ಅದಕ್ಕೆ ಹೇಳ್ಬಿಟ್ಟೆ. ಸಾರಿ ದುರ್ಗಾ, ಪ್ಲೀಸ್ ಕೋಪ ಮಾಡ್ಕೋಬೇಡ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ. ಪ್ಲೀಸ್ ದುರ್ಗಾ. ದುರ್ಗಾ, ದುರ್ಗಾ, ಅಂದ್ರೆ ಅಂದ್ರೆ ದುರ್ಗಂಗ್ ನನ್ ಕಾಣಿಸ್ತಿಲ್ವಾ? ಏನಾಗ್ತದೆ? ಮರು ಮಾಂಗಲ್ಯ ಧಾರಣೆ ಆದ್ರೆ ನನ್ನ ಎಲ್ಲಾ ಶಕ್ತಿನೂ ನನಗೆ ವಾಪಸ್ ಸಿಗತ್ತೆ ಅಂತ ಅಪ್ಪ ಹೇಳಿದ್ರು. ಆದ್ರೆ ಈಗ ದುರ್ಗಂಗೆ ನನ್ನ ಧ್ವನಿ ಕೇಳಿಸ್ತಿಲ್ವಾ, ನಾನು ಕಾಣಿಸ್ತಿಲ್ವಾ? ಅಪ್ಪ, ನನ್ ಮದ್ವೆ ಆಗೋಯ್ತಪ್ಪ. ಗೊತ್ತಿಲ್ದಂಗೆ ನನ್ ಮದ್ವೆ ಆಗೋಯ್ತು. ದೀರ್ಘ ಸುಮಂಗಲೀ ಭವ, ದೀರ್ಘ ಸುಮಂಗಲೀ ಭವ. ಏನಪ್ಪ ಆಶೀರ್ವಾದ ಮಾಡ್ತಿದ್ಯಾ? ಅಂದ್ರೆ ಇದೆಲ್ಲ ಆಗೋದು ನಿನಗೆ ಮುಂಚೆನೆ ಗೊತ್ತಿತ್ತ? ನೋಡು, ನಿನ್ ಕಣ್ಣಲ್ಲಿ ಆಶ್ಚರ್ಯ ಇಲ್ಲ, ನಿನ್ ಮುಖದಲ್ಲಿ ಗೊಂದಲ ಇಲ್ಲ. ಯಾಕಪ್ಪ ಯಾಕಪ್ಪ ಇಷ್ಟೊಂದು ಕಲ್ಲಾಗ್ಬಿಟ್ಟಿದ್ಯಾ ನೀನು? ಜಗನಾಟಕ ರಂಗ. ನಾನು, ನೀನು, ಅವಳು ಪಾತ್ರಧಾರಿ. ಮದುವೆ ದೈವ ನಿರ್ಧಾರ. ಅನ್ಕೊಂಡೆ ನೀನು ಹೀಗೆ ಹೇಳ್ದಿ ಅಂತ ನಾನು ಅನ್ಕೊಂಡೆ. ಅಲ್ಲಪ್ಪ, ಎಲ್ಲ ಅವಳು ನಿರ್ಧಾರ ಅಂತ ಹೇಳ್ತಿದ್ಯಲ್ಲ, ಅವಳಿಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ಬಿಡೋಕ್ಕಾಗತ್ತಾ? ಅದರಿಂದ ಆಗೋ ಸಮಸ್ಯೆ ಏನು, ಅದ್ರ ಪರಿಣಾಮ ಏನು ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಈಗ ಈಗ ಈ ಮನೆಯಲ್ಲಿ ನನಗಿರೋದಕ್ಕೆ ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ತಪ್ಪು ಸರಿ, ನಿರ್ಧಾರ ಅವಳದು. ಯಾರಿಗೆ ಯಾರು ತೀರ್ಮಾನ ಅವಳದು. ಯುದ್ಧ ಯುದ್ಧ ದಾರಿ ಸಿಕ್ಕಿದೆ, ಪಯಣ ಬಾಕಿ, ಪಯಣ ಬಾಕಿ. ಅಲ್ಲಪ್ಪ, ಅಷ್ಟೆಲ್ಲ ನಡೀತಿದ್ರು ನಾನು ಯಾಕಪ್ಪ ಸುಮ್ಮನೆ ಕೂತಿದ್ದೆ? ನನ್ ಜ್ಞಾನ ಎಲ್ಲೋಗಿತ್ತು? ತಾಳಿ ಕಟ್ಟುವಾಗ ನಾನು ಯಾಕಪ್ಪ ಸುಮ್ಮನೆ ಇದ್ದೆ? ಕಾಲ ನಿಶ್ಚಲ, ಆತ್ಮ ಪ್ರವೇಶ. ನೀನು ನೀನಲ್ಲ, ಎರಡು ಆತ್ಮ ಒಂದೇ ದೇಹ. ನೀನ್ ಹೇಳ್ತಿರೋದು ನನಗೊಂಚೂರು ಅರ್ಥ ಆಗ್ತಿಲ್ಲ. ನಿನ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ನೇರವಾಗಿ ಹೇಳ್ಬಿಡು. ಪಯಣ ಪಯಣ ಹುಷಾರು. ತಿರುವು ಅಪಾಯ, ನೋವು, ಕತ್ತಲು. ಬೆಳಕಿಂಡಿ ಬೆಳಕಿಂಡಿ, ಭರವಸೆ, ನಂಬಿಕೆ. ಪಯಣ ನಿರಂತರ. ಬದುಕು ನಿಂತ ಕೆರೆ ಅಲ್ಲ, ಹರಿವ ನದಿ. ಪಯಣ. ನನಗೆ ನಿಜವಾಗ್ಲೂ ಏನು ಅರ್ಥ ಆಗ್ತಿಲ್ಲಪ್ಪ. ಹೊಸತು ಭಯ, ಹೊಸತು ಭಯ. ಹೊಂದಾಣಿಕೆ ಅಗತ್ಯ, ಕಾಲವೇ ಉತ್ತರ. ಗೊಂದಲ ಬೇಡ, ಗೊಂದಲ ಬೇಡ. ಯಾರಿಗೆ ಯಾವ ಸ್ಥಾನ ತೀರ್ಮಾನ ಉಳಿದ್ದು. ದೈವ ನಿರ್ಧಾರ,
ಎಂದಿಗೂ ಪರಿಪೂರ್ಣ. ಹೋಗು ಹೋಗು. ಎಲ್ಲಿಗೆ? ಅದು ಅದು ನಿಮ್ಮ ಮನೆ. ನಮ್ಮನೆ? ಅದೇ ನಮ್ಮನೆ ಆಗತ್ತೆ? ಇಲ್ಲ, ಅದ್ ನನ್ನ ಮನೆ ಅಲ್ಲ. ಇದು ನಿಮ್ಮ ಮನೆ. ನೀನು ದೀಪ, ಬೆಳಗು. ದುಷ್ಟರಿಗೆ ಕಾಳ್ಗಿಚ್ಚು, ಶಿಷ್ಟರಿಗೆ ನಂದಾದೀಪ. ಹೋಗು, ಬೆಳಗೋಗು. ಅಪ್ಪ, ಇಷ್ಟೊಂದ್ ಜನ ಅಪ್ಪಂದ್ರಿಗೆ ತನ್ನ ಮಗಳು ಮದ್ವೆನ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಏನೇನೋ ಆಸೆ ಇರುತ್ತಂತೆ. ನಿನಗ ಆ ಥರ ಆಸೆ ಎಲ್ಲ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ತಾಯಿನ ಕಳ್ಕೊಂಡವಳು ನಾನು. ನೀನೊಬ್ಬನೇ ನಿಂತು ನನಗೆ ಕನ್ಯಾದಾನ ಮಾಡ್ಬೇಕಿತ್ತು. ಆದ್ರೆ ನಿನಗೆ ಆ ಅರಿವು ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯಪ್ಪ, ಗೊತ್ತಿಲ್ಲದೆ ಇರೋದು ಇಲ್ಲಿ ಏನೋ ನಡೀತಿದೆ. ನಾನ್ ನಿನ್ನ ದ್ವೇಷ ಮಾಡೋದು ಸುಮ್ಮನೆ ಅಲ್ಲ, ಹುಟ್ಟದಾಗಿದ್ದ ಬರೀ ಕಷ್ಟನೇ ಕೊಟ್ಟೆ. ಅಕ್ಕನ್ನ ಹುಡ್ಕಕ್ಕೆ ಅಂತ ಬಂದಿರೋಳ ಇಲ್ಲಿ ಇನ್ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕ್ಸ್ದೆ. ಇವತ್ತು ನಂದೇನ್ ತಪ್ಪಿತ್ತು ಹೇಳು? ಮದ್ವೆ ಅನ್ನೋದು ಪ್ರತಿಯೊಬ್ಳು ಹೆಣ್ಣಿಗೂ ಒಂದ್ ಕನ್ಸು. ಸುತ್ತಮುತ್ತ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ ಅಂತ 100 ಜನ ನಗ್ತಾ ಇರೋ ಗಳಿಗೆ ಅದು. ಆದ್ರೆ ಕಣ್ಣೀರ್ ಒರ್ಸೋಕೋದು ಒಬ್ರು ಇಲ್ದೇ ಇರೋ ಹಾಗೆ ಮಾಡ್ಬಿಟ್ಟಿಲ್ಲ ನನಗೆ. ಮದ್ವೆ ಅನ್ನೋದು ಹೊಸ ಬೆಳಕು ಅಂತಾರೆ. ಹೊಸ ಬೆಳಕು ಹುಡ್ಕೋದಿನ ಕತ್ಲಿನ ಜಾತ್ರೆಯಲ್ಲಿ ನಿಲ್ಸ್ಬಿಟ್ಟಲ್ಲ. ಸಂತೋಷನ ನಿನಗೆ?